ಚಿತ್ರದುರ್ಗದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. 3 ಪುಟ್ಟ ಮಕ್ಕಳು ಸೇರಿ 4 ಸಾವಿಗೀಡಾಗಿರ್ತಕ್ಕಂಥ ದಾರುಣ ಘಟನೆ ನಡೆದಿದೆ. ನಾನೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದ ಬಳಿ ಇದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಈ ಒಂದು ಕಾರು ಏನು ಅಪಘಾತಕ್ಕೀಡಾಗಿದೆ. ಈ ಒಂದು ಕಾರನ್ನು ತಾವು ನೋಡಿದ್ರೇ ಅರ್ಥ ಆಗುತ್ತೆ. ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಏನು ಈ ಕಾರು ಮೂಲ ಹೇಗಿತ್ತು, ಆ ಒಂದು ಕಾರಿನ ಗುರುತು ಕೂಡ ಪತ್ತೆಯಾಗದ ಸ್ಥಿತಿಯಲ್ಲಿ ಈ ಒಂದು ಅಪಘಾತದಿಂದಾಗಿ ಈ ಕಾರು ಈ ಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳಬೇಕಾಗ್ತದೆ. ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಚಾಲಕ ಮತ್ತು ಮಕ್ಕಳು ಮತ್ತು ಇತರ ಎಲ್ಲರೂ ಕೂಡ ಈ ಒಂದು ಅಪಘಾತದಿಂದಾಗಿ ದುಷ್ಪರಿಣಾಮ ಆಗಿದೆ. ಮತ್ತು 3 ಮಕ್ಕಳು ಕೂಡ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥವರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಜೊತೆಗೆ ಮತ್ತೋರ್ವ ವ್ಯಕ್ತಿ ಕೂಡ ಆಗಿರ್ತಕ್ಕಂಥ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ದಂಡಮ್ಮನಹಳ್ಳಿಯ ನಾಗಪ್ಪ ಮತ್ತು ಕುಟುಂಬಸ್ಥರು ಏನಂತಂದರೆ ಸಂಕ್ರಾಂತಿಗಾಗಿ ತಮ್ಮ ಊರಿಗೆ ತೆರಳಿರ್ತಕ್ಕಂಥವರು ನಿನ್ನೆ ರಾತ್ರಿ 10 ಗಂಟೆಗೆ ವಾಪಸ್ ಬೆಂಗಳೂರಿಗೆ ಇದೇ ಕಾರಿನಲ್ಲಿ ಹೊರಟಿದ್ರು. ಆ ಸಂದರ್ಭದಲ್ಲಿ ಚಾಲಕ ನಾಗಪ್ಪ ಏನಂತಂದರೆ ನಿದ್ದೆ ಮಂಪರ್ನಲ್ಲಿ ಏನಂತಂದರೆ ಬೆಳಗಿನ ಜಾವ 4:15 ತನ್ನ ನಿಯಂತ್ರಣ ತಪ್ಪಿದಂಥ ಕಾರು ಸೇತುವೆಗೆ ಡಿಕ್ಕಿಯಾಗಿದೆ. ಪರಿಣಾಮಕಾರಿ ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾಗಪ್ಪನ 2 ಮಕ್ಕಳು ಮತ್ತು ಆತನ ತಮ್ಮ ಸಿದ್ದಪ್ಪ, ಆತನಿಗೆ ಸೇರಿರ್ತಕ್ಕಂಥ ಓರ್ವ ಮಗು ಕೂಡ ಈ ಒಂದು ದುರ್ಘಟನೆಯಲ್ಲಿ ಸಾವಿಗೀಡಾಗಿದೆ. ಹೀಗಾಗಿ ಚಳ್ಳಕೆರೆ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇನ್ನುಳಿದಿರ್ತಕ್ಕಂಥ 4 ಏನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಅವ್ರ ಮೂಲಕವೂ ಕೂಡ ಘಟನೆಗೆ ನಿಖರವಾದ ಕಾರಣ ಏನು ಅಂತಕ್ಕಂಥದ್ದನ್ನು ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಏನಂತಂದರೆ ಚಿತ್ರದುರ್ಗ ಜಿಲ್ಲೆಯ ಬಳಿ ಇರ್ತಕ್ಕಂಥ ಹೆದ್ದಾರಿಗಳಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಹೆದ್ದಾರಿ ಅಂತಕ್ಕಂಥದ್ದು ಹೆಮ್ಮಾರಿಯಾಗಿ ಪರಿಣಮಿಸಿದೆ. ಹೀಗಾಗಿ ಇನ್ನಾದರೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಒಂದು ಅಪಘಾತಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ ಮಧುನೂರು, TV9 ಚಿತ್ರದುರ್ಗ.